ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಸ್ ಲೈಫ್ ಸ್ಟೈಲ್. ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ಫ್ರೈಡೇ ಅಂದರೆ ಗೌರಿ ಹಬ್ಬದ ವ್ಲಾಗ್ ಇದು. ಸೊ ನೆನ್ನೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ, ಬಟ್ ಆದರೆ ಅದನ್ನು ನಾನು ಸೈಡಲ್ಲಿ ಕ್ಲಿಪ್ಸ್ ಹಾಕ್ತೀನಿ ಅಷ್ಟೇ, ಏನೇನು ಮಾಡಿದ್ವಿ ಅಂತ ಹೇಳಿಬಿಟ್ಟು. ಬಟ್ ಇವತ್ತು ರಿಯಲಾಗಿ ಏನೇನು ನಡೆಯುತ್ತೆ ಅಂದರೆ ಲೈಕ್ ಗಣೇಶ ಹಬ್ಬದ್ದು ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಮನೇಲಿ ಗಣೇಶ ಇಡೋದಿಲ್ಲ, ನಮ್ಮ ಮನೆ ಮುಂದೆನೇ ಗಣೇಶ ಇಡ್ತಾರೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತೀನಿ ಅವ್ರು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಹೇಗಿದ್ರು ಅವರು ಗಣೇಶದು ಕಂಬ ಇಡ್ತಾರಲ್ವ, ಸೊ ಅಂದರೆ ಗಣೇಶ ಶೆಡ್ ಹಾಕೋದಕ್ಕೆ ಕಂಬ ಇಡ್ತಾರಲ್ವ, ಅವಾಗ ಪೂಜೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸ್ವೀಟ್ ತೊಗೊಬರ್ಬೇಕಲ್ವ. ನಾನು ವರಲಕ್ಷ್ಮಿ ಅಕ್ಕಿ ಎಲ್ಲ ಮನೆಯಲ್ಲೇ ಇತ್ತು, ಇನ್ನೂ ನಾನು ಮಾಡಿರಲಿಲ್ಲ ಪ್ರಸಾದ. ಸೊ ಅದಕ್ಕೆ ಓಕೆ ಸ್ವಲ್ಪ ಪೊಂಗಲ್ ಥರ ಮಾಡಿಡೋಣ, ಅಮ್ಮ ಇರ್ತಾರೆ, ಅಮ್ಮ ಕೊಟ್ಕೊಳ್ತಾರೆ ಅಂತ ಹೇಳಿ. ನನಗೆ ಇವತ್ತು ಆಫೀಸ್ ಇದೆ. ನಾನು ಇವತ್ತು ಬೇಗ ಬರೋಣ ಅಂದ್ಕೊಂಡೆ, ಬಟ್ ಆದರೆ ಇವತ್ತು ಬೇಗ ಬರೋಕ್ಕಾಗಲ್ಲ. ಆಫೀಸಲ್ಲಿ ಸ್ವಲ್ಪ ಬೇರೆ ಅಂದರೆ ಆಫೀಸ್ ಸರ್ಚ್ ಮಾಡಬೇಕು. ಸೊ ಆ ಕೆಲಸದ ಮೇಲೆ ಹೊರಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವತ್ತು ಬೇಗ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಇವಾಗ ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡು ಇವಾಗ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಹೆಸರುಬೇಳೆನ ಹಾಕಬೇಕು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮ ತಿಮ್ಮ ಸ್ನಾನ ಮಾಡ್ಕೊಳ್ಳೋದಕ್ಕೆ ಅಳ್ತಾ ನೀನು ನಡುವೆ ಅಂತ ಹೆಂಗೆ ಹತ್ತಿದ್ ನೀನು ಏನ್ ಹೋಗೋದು? ಸ್ನಾನ ಮಾಡ್ಕೊಂಡಿಲ್ಲ ಅಂದ್ರೆ ಗುದ್ಬಿಡ್ತೀನಿ. ಗಲೀಜು ನಮ್ ಬುಜ್ಜಿ, ಗಲೀಜು ನಮ್ ಬುಜ್ಜಿ ನೋಡು. ಇದು ಅಜ್ಜಿ ರೂಮ್ ಅಂತ, ಅಜ್ಜಿ ರೂಮ್. ಗಲೀಜು ಗಲೀಜು. ನಿನ್ ರೂಮ್ ಯಾವ್ದು? ಒರ್ಸಿಲ್ಲ. ನಿನ್ ರೂಮ್ ಯಾವ್ದಮ್ಮ? ಇರಪ್ಪ ಎಲ್ಲೈತೆ ಗೊತ್ತಿಲ್ಲ. ಇದ್ರಲ್ವ ಅಲ್ಲೇ ಎಲ್ಲೋ? ಇಲ್ಲಮ್ಮ, ಅಲ್ಲಿ ಬಿಟ್ಬಿಟ್ಟು ಒರ್ಸ್ಕೊಳ್ಳ. ನಾನು ನೋಡಿದೆ. ಸೊ ಇವಾಗ ಬನ್ನಿ, ನಮ್ಮ ಪಾಪು ಕೂಡ ಸ್ನಾನ ಮಾಡಿಸಿದಾಯಿತು, ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾದಮೇಲೆ ಪೊಂಗಲ್ ಮಾಡಿಬಿಟ್ಟು ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಪೂಜೆ ಮಾಡ್ತೀನಿ, ಇಲ್ಲಾಂದರೆ ಸಂಜೆ ಬಂದು ಪೂಜೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಫಸ್ಟು ಪೊಂಗಲ್ ಮಾಡೋಣ ಬನ್ನಿ. ಇಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ನಲ್ವಾ, ಅದಕ್ಕೆ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರನ್ನ ಬಿಸಿ ಆಗೋಕ್ಕೆ ಯಾಕೆ ಇಟ್ಟಿದ್ದೆ ಅಂದರೆ ಸ್ವಲ್ಪ ಅಕ್ಕಿ ಬೇಗ ಬೇಯುತ್ತೆ ಅಂತ. ನನಗೂ ಸ್ವಲ್ಪ ಕಡಿಮೆ ಟೈಮ್ ಇತ್ತು, ಸೊ ಅದಕ್ಕೋಸ್ಕರ ಅಕ್ಕಿ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ವಲ್ಪ ಹೆಸರುಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಹೆಸರುಬೇಳೆನ ಪೊಂಗಲ್ಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ 1.5 ಕಪ್ಪಷ್ಟು ಚಿಕ್ಕ ಕಪ್ಪಲ್ಲೇ ನಾನಿವಾಗ ಹೆಸರುಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಅಕ್ಕಿ ಬೇಯೋವರೆಗೂ ಬಿಡಿ. ಇದಕ್ಕೆ ಬೆಲ್ಲ ಏನು ಆ್ಯಡ್ ಮಾಡ್ಕೋಬೇಡಿ, ಬೆಲ್ಲ ಹಾಕಿದ್ರೆ ಅಕ್ಕಿ ಅನ್ನೋದು ಚೆನ್ನಾಗಿ ಬೇಯೋದಿಲ್ಲ. ಸೊ ಅದಕ್ಕೆ ಇದು ಬೇಯೋ ಅಷ್ಟರಲ್ಲಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ದೇವ್ರ ವಿಗ್ರಹಗಳನ್ನೆಲ್ಲ ತೆಗೆದು ನೋಡಿ ಈ ರೀತಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ, ಕಲಶ ಎಲ್ಲನೂ. ಸೊ ಅದಾದಮೇಲೆ ದೇವ್ರ ಫೋಟೋಗಳನ್ನೆಲ್ಲ ತೊಳೆದು ನಾನು ಉಜ್ಜಿ ಕ್ಲೀನಾಗಿ ಎತ್ತಿಲಿ ಜೋಡಿಸ್ಕೊಂಡಿದ್ದೀನಿ. ನಾವು ಈ ರೀತಿ ನ್ಯೂಸ್ ಪೇಪರ್ ಹಾಕ್ಕೊಬಿಟ್ರೆ ನೆಕ್ಸ್ಟ್ ಟೈಮ್ ನಾವು ಲೈಕ್ ಕ್ಲೀನ್ ಮಾಡಬೇಕಾದ್ರೆ ಅಷ್ಟೊಂದೇನು ಗಲೀಜು ಅನಿಸೋದಿಲ್ಲ, ಟೈಲ್ಸ್ ಎಲ್ಲ ನೀಟಾಗಿರುತ್ತೆ. ಸೊ ಅದಕ್ಕೆ ನಾನು ಈ ರೀತಿ ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ಇವಾಗ ಗಂಧ ಇಟ್ಟು ಬಟ್ಟೆ ಇಡ್ತೀನಿ. ಈ ಗಂಧನ ನಾನು ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ತೊಗೊಂಡು ಬಂದಿದ್ದೆ, ತುಂಬಾ ಚೆನ್ನಾಗಿದೆ. ಬಟ್ ಆದರೆ ಇದು ತೇವ ಇದ್ದರೆ ಕ್ಲೀನಾಗಿ ಅಂಟೋದಿಲ್ಲ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ಬಟ್ ಇಟ್ಟರೆ ಮಾತ್ರ ತುಂಬ ದಿನ ಹೋಗೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಗಂಧ ಇಟ್ಟು ಕುಂಕುಮ ಇಟ್ಟರೆ ಮಾತ್ರ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಗಂಧ ಮತ್ತು ಕುಂಕುಮ ಎಲ್ಲ ದೇವ್ರ ಫೋಟೋಗೆ ಇಟ್ಟಿದ್ದಾದಮೇಲೆ ನಾನು ಹಾಗೆ ಇಲ್ಲಿ ದೀಪಕ್ಕೆ ಬತ್ತಿ ಎಲ್ಲ ಹಾಕ್ಕೊಂಡು ಎಣ್ಣೆ ಎಲ್ಲ ಹಾಕ್ಕೊಳ್ತೀನಿ. ಸೊ ಅದಾದಮೇಲೆ ನಾನು ಬಾಗಿಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಂದು ದೇವ್ರ ದೀಪ ಹಚ್ಚಕ್ಕೆ ಸರಿ ಹೋಗುತ್ತೆ. ಹಾಗೆ ನೈವೇದ್ಯ ಹೆಂಗಿದ್ರು ಮಾಡ್ತಾ ಇದ್ದೀನಲ್ವ ಬೆಲ್ದನ್ನ, ಸೊ ಅದನ್ನೇ ದೇವ್ರ ಹತ್ರ ಇಡೋದಕ್ಕೂ ಸರಿ ಹೋಗುತ್ತೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತು ಗೌರಮ್ಮ ಬರೋದು ಮನೆಗೆ ಅಂತ ಹೇಳ್ತಾರೆ. ನಾನು ನಮ್ಮ ಮನೆ ಮುಂದೆ ಗಣೇಶ ಇಡೋದ್ರಿಂದ ನಮ್ಮ ಮನೇಲಿ ಗಣೇಶನ ಇಡಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಗಣೇಶನ ಇಡಬೇಕಾದ್ರೆ ಯಾರು ಕೊಡಿಸ್ಬೇಕು ಅಂತಾರೆ. ಸೊ ಲಾಸ್ಟ್ ಇಯರಿಂದ ನಾನು ಅಂದ್ಕೊಳ್ತಾ ಇದ್ದೆ ಇಡಬೇಕು ಅಂತ. ಈ ಸಲ ಲಿಖಿತ ಕೇಳಿದ್ರು, ತೊಗೊಂಡು ಬಂದು ಕೊಡ್ತೀನಿ ಅಕ್ಕ ಇಡ್ತೀರಾ ಅಂತ. ಬಟ್ ನಮ್ಮ ಮನೆ ಮುಂದೆ ಗಣೇಶ ಇಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ವಾ, ಅದರಿಂದ ನಮ್ಮ ಮನೆ ಫುಲ್ಲು ಮೆಸ್ಸಿ ಆಗಿಬಿಟ್ಟಿರುತ್ತೆ. ಸೊ ನೀಟಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಇಡೋ ಯೋಚನೆನ ಮಾಡ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆ ಹತ್ರ ಗಣೇಶ ಇಡೋಕ್ಕೆ ಬರೋವ್ರನ್ನ ಕೇಳಿದಾಗ ಅವರೆಲ್ಲ ಹೇಳ್ತಾ ಇರಲ್ಲ, ಗೇಮಂತಣ್ಣ ನನ್ನ ಹಸ್ಬೆಂಡ್ ಎಲ್ಲ ಹೇಳ್ತಾ ಇರ್ತಾರೆ, ಮನೆ ಮುಂದೆನೇ ಗಣೇಶ ಇಟ್ಕೊಂಡು ಏಂತಕ್ಕೆ ಇಡ್ತೀರಾ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾನು ಇಡೋ ಯೋಚನೆ ಮತ್ತೆ ಮಾಡಲಿಲ್ಲ. ಬೇಡ ಬಿಡು ಲಿಖಿತ ಅಂತ ಹೇಳಿ ಸುಮ್ಮನಾಗೋದೆ. ಆದಮೇಲೆ ನಾನು ಇದು ವರಲಕ್ಷ್ಮಿ ಅಕ್ಕಿಯಿಂದ ಇವಾಗ ಪೊಂಗಲ್ನೆಲ್ಲ ಮಾಡ್ತಾ ಇರೋದು. ಹೇಗಿದ್ರು ಹುಡುಗರೆಲ್ಲ ಇರ್ತಾರಲ್ವ, ಸೊ ಅದಕ್ಕೆ ನಾನು ಜಾಸ್ತಿ ಆದರೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದೆ. ಬಟ್ ಆದರೂ ನಾನು ಇನ್ನು ಸ್ವಲ್ಪ ಅಕ್ಕಿನ ಹಾಕಿಲ್ಲ. ಇನ್ನೂ 1.5 ಗ್ಲಾಸಷ್ಟು ಅಕ್ಕಿ ಹಾಗೇ ಇದೆ.
ಆ 1.5 ಗ್ಲಾಸ್ ಅಕ್ಕಿ ಈ ಒಂದು ವೀಕಲ್ಲೇ ಮುಗಿಸ್ತೀನಿ. ಲೈಕ್ ಗಣೇಶ ಬಿಡೋವರೆಗೂ ನಮ್ಮ ಮನೇಲಿ ನಾನ್ ವೆಜ್ ತಿನ್ನೋದಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಮಾಡಿಟ್ರೆ ಸರಿ ಹೋಗುತ್ತೆ ಅಂತ ಅಷ್ಟೇ. ಈಗ ನಾನು ಪೊಂಗಲ್ ಮಾಡೋದಕ್ಕೆ ಅಂತ ಹೇಳಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಈ ಒಂದು 3 ಗ್ಲಾಸ್ ಅಕ್ಕಿನ ನಾನು ಹಾಕಿ ರೈಸ್ ಮಾಡೋ ಅಷ್ಟರಲ್ಲಿ ಅದು ಈ ತಪ್ಪಲೆ ತುಂಬ ಆಗಿತ್ತು. ಸೊ ನನಗನ್ನಿಸ್ತು ದೇವ್ರ ಅಕ್ಕಿ ಆಗಿರೋದ್ರಿಂದ ಅದು ಜಾಸ್ತಿ ರೈಸ್ ಆಯಿತು ಅಂತ. ಬಟ್ ಹೆಸರುಬೇಳೆ ಹಾಕಿದ್ದಕ್ಕೂ ಏನೋ ಗೊತ್ತಿಲ್ಲ, ಜಾಸ್ತಿನೇ ಅನ್ನ ಆಗಿತ್ತು, ಆದರೆ ಬೆಲ್ದನ್ನ ಆಗಿತ್ತು. ಬೆಲ್ದನ್ನ ಪೊಂಗಲ್ ಎರಡು ಒಂದೇ ಅನಿಸುತ್ತೆ ಗೈಸ್ ನನಗೆ. ಸೊ ಅದಕ್ಕೆ ನೀವು ಏನು ಬೇಕೋ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ಫುಲ್ಲು ರೈಸ್ ನಾನು ಆಫೀಸ್ಗೆ ಹೋಗಿ ಬರೋ ಅಷ್ಟರಲ್ಲಿ ಖಾಲಿ ಆಗಿತ್ತು. ಫುಲ್ಲು ನಮ್ಮ ಅತ್ತೆ ಎಲ್ಲ ಕೊಟ್ಟಿದ್ದರು. ಇನ್ನೊಂದು ಸ್ವಲ್ಪ ಏನೋ ಇತ್ತು ಅಷ್ಟೇ. ನಾನು ಹೋಗ್ಬೇಕಾದ್ರೆ ತಿನ್ನೋದು ಕೂಡ ಮರ್ತೋಗ್ಬಿಟ್ಟಿದ್ದೆ. ದೇವರಿಗೆಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡಿ ಟೈಮ್ ಆಗೋಗಿತ್ತು ಅಂತ ಹೊರಟ್ಬಿಟ್ಟಿದ್ದೆ. ಸೊ ನಾನು ಹೋಗಿ ಬಂದಮೇಲೆ ಸ್ವಲ್ಪ ತಿಂದಿದ್ದೆ ಅಷ್ಟೇ. ಈಗ ರೈಸ್ ಅನ್ನೋದು ಚೆನ್ನಾಗಿ ಬೆಂದಿದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರೈಸ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೀವು ಬೆಲ್ಲ ಹಾಕಿದ್ರೆ ನಿಮ್ಮ ಬೆಲ್ಲ ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ರೈಸ್ ಕೂಡ ಅಷ್ಟೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೆಲ್ಲಕ್ಕೆ. ಸೊ ಇವಾಗ ನೋಡಿ ನಾನು ಇದನ್ನು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬಿಟ್ಟು, ಅಂದರೆ ಫುಲ್ಲು ಕಡಿಮೆಯಲ್ಲಿ ಇಟ್ಬಿಟ್ಟು ನಾನು ಇವಾಗ ದೇವ್ರಿಗೆಲ್ಲ ಹೂವು ಇಟ್ಟು ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಆ ಕಡೆ ಒಂದು ಕಡೆ ನೈವೇದ್ಯ ಮಾಡ್ಕೊಂಡೆ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಟೈಮ್ ಇಲ್ಲ ಅಂದಾಗ ನಾನು ಇದೇ ಥರ ಮಾಡ್ಕೊಳ್ತೀನಿ. ಟೈಮ್ ಇದ್ದರೆ ನಾನು ಫಸ್ಟು ನೈವೇದ್ಯ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ತೀನಿ. ಎನಿವೇ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಲ್ವ, ಅದಕ್ಕೆ ಅಲ್ಲೂ ಮಾಡಿಕೊಂಡು ಇಲ್ಲೂ ಮಾಡಿಕೊಂಡು ಎರಡೂ ಕೆಲಸ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಹೂವು ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ, ಶಾಮಂತಿ. ಲಾಸ್ಟ್ ಅಂದರೆ ಮಂಡೇ ನಮ್ಮೂರಲ್ಲಿ ಸಂತೆ ಆಗುತ್ತೆ ಅಂತ ನಾನು ನಿಮಗೆ ಒಂದ್ಸಲ ಹೇಳಿದ್ನಲ್ವ, ಆ ರೀತಿ ಮಾಡಿದಾಗ ನಮ್ಮ ಹಸ್ಬೆಂಡ್ ಕೈಲಿ ತರಿಸಿದ್ದೆ. ಸೊ ಅದೇ ಈ ಸಲ ಹೂವಿಗೆ ಜಾಸ್ತಿ ಖರ್ಚಾಗ್ದಿರ ಆಯಿತು. ಇಲ್ಲಾಂದರೆ ಹಬ್ಬ ಟೈಮಲ್ಲಿ ಹೂವು ತೊಗೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತಲ್ವ ಗೈಸ್. ನಾನಿವಾಗ ದೇವ್ರಿಗೆಲ್ಲ ಹೂವು ಇಟ್ಟು ಬರೋ ಅಷ್ಟರಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿತ್ತು. ಸೊ ಅದಕ್ಕೋಸ್ಕರ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಡಿಮಾರ್ಟ್ಗೆ ಹೋದಾಗ ತುಪ್ಪನ ತೊಗೊಂಡು ಬಂದಿದ್ದೆ, ಅದನ್ನು ನಾನು ಯೂಸೇ ಮಾಡಿರಲಿಲ್ಲ. ಸೊ ಅದಕ್ಕೆ ಅದೇ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾನು ದೇವ್ರಿಗೆ ಅಂತ ಒಂದು ಚಿಕ್ಕ ಬಾಟ್ಲಲ್ಲಿ ಇಟ್ಬಿಡ್ತೀನಿ. ಸೊ ಅದನ್ನು ನಾನು ಹಾಕ್ಕೊಳ್ತೀನಿ ಯಾವಾಗಾದ್ರು ದೇವ್ರಿಗೆ ಬೇಕು ಅಂತ ಅಂದರೆ. ಇಲ್ಲ ಅಂತಂದರೆ ನಮ್ಮ ಪಾಪುದು ಇದು ತುಪ್ಪ ಇರುತ್ತಲ್ವ, ಸೊ ಅದು ನಮ್ಮಮ್ಮ ಯಾವಾಗಲೂ ಕೊಟ್ಟು ಕಳಿಸಿರ್ತಾರೆ. ಅದೇನಾದ್ರು ಯೂಸ್ ಮಾಡಲಿಲ್ಲ ಅಂದರೆ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಎರಡು ಒಟ್ಟಿಗೆ ಹಾಕ್ಕೊಂಡೆ. ಹಾಗೆ ಬಾದಾಮ್ ಕೂಡ ಇತ್ತು, ಬಾದಾಮ್ ಕೂಡ ಒಂದು 4-5 ಇತ್ತು ಅಷ್ಟೇ, ಅದನ್ನು ಹಂಗೆ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ನೀವು ಪೊಂಗಲ್ ಮಾಡುವಾಗ ದ್ರಾಕ್ಷಿ ಗೋಡಂಬಿ ಮತ್ತು ತುಪ್ಪ ಅನ್ನೋದು ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಇಲ್ಲಿ ನೀರು ಹಾಕಿದ್ರಲ್ವ, ನೀರು ಹಾಕಿರೋಂಥ ಅಂದರೆ ರೈಸ್ ಬೇಯೋದಕ್ಕೆ ನೀರು ಹಾಕ್ಕೊಂಡಿದ್ರಲ್ವ, ಆ ಒಂದು ಪ್ಲೇಸಲ್ಲಿ ನಿಮಗೆ ಬೇಕು ಅಂತಂದರೆ ನೀವು ಕೊಬ್ಬರಿ ಹಾಲನ್ನು ಕೂಡ ಹಾಕ್ಕೋಬೋದು. ಸೊ ಕೊಬ್ಬರಿ ಹಾಲು ಹಾಕೋದ್ರಿಂದ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವಾಗ ಇಲ್ಲಿ ಕೊಬ್ಬರಿನೇ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ದೇವ್ರದ್ದು ತೆಂಗಿನಕಾಯಿ ಇಟ್ಟಿರ್ತೀವಲ್ವ ಕಲಶಕ್ಕೆ, ಆ ಒಂದು ತೆಂಗಿನಕಾಯಿನ ಒಡೆದು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಇವಾಗ ಪೊಂಗಲ್ ಅನ್ನೋದು ರೆಡಿ ಆಯಿತು. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಕುದಿಸ್ಕೊಳ್ತೀನಿ. ನನಗೆ ಕಲಿಸೋದಕ್ಕೆ ಕಷ್ಟ ಆಗ್ತಾ ಇತ್ತು, ಅಷ್ಟೊಂದು ರೈಸ್ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ನಾನಿವತ್ತು ಮಿಕ್ಕೋಗುತ್ತೆ ಅಂತ ನಾನು ಅಂದ್ಕೊಂಡೆ, ಬಟ್ ಆದರೆ ಇಲ್ಲ, ಕರೆಕ್ಟಾಗಿ ಎಲ್ಲರಿಗೂ ಆಯ್ತಂತೆ. ಆಮೇಲೆ ನನ್ನ ಹಸ್ಬೆಂಡ್ನು ಕೂಡ ಕೇಳಿದೆ ಹೇಗಿತ್ತು ಅಂತ. ಟೇಸ್ಟ್ ಚೆನ್ನಾಗಿತ್ತು ಅಂತೆಲ್ಲ ಅವರು ಹೇಳ್ತಾ ಇದ್ರು. ಈಗ ಇದನ್ನೆಲ್ಲ ಮಾಡಿ ಮುಗಿಸಿ ನಾನು ಹೋಗಿ ರೆಡಿ ಆಗಿಬಿಟ್ಟು ಬಂದು ಆಮೇಲೆ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗಿ ರೆಡಿಯಾಗಿ ಬರೋಕ್ಕೆ ಹೋದೆ. ಸೊ ಇದನ್ನು ನನ್ನ ಹಸ್ಬೆಂಡ್ಗೆ ಆಫ್ ಮಾಡು ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೆ. ಈಗ ನೋಡಿ ನಾನು ಫುಲ್ಲು ರೆಡಿಯಾಗಿ ಕ್ಲೀನಾಗಿ ಬಂದಿದ್ದೀನಿ. ಯಾಕೆ ಅಂತಂದರೆ ನನಗೂ ಕೂಡ ಇವಾಗ ಆಫೀಸಿಗೆ ಟೈಮ್ ಆಯಿತು. ಸೊ ಅದಕ್ಕೋಸ್ಕರ ಪೂಜೆ ಮಾಡಿ ಹೋಗಬೇಕು. ಹಾಗೆ ಗಣೇಶನಿಗೆ ಎಕ್ಕದ ಗಿಡದ ಹೂವನ್ನ ಲಿಖಿತಾಗೆ ಪೋಣಿಸು ಅಂತ ಕೊಟ್ಟಿದ್ದೀನಿ. ಲಾಸ್ಟ್ ಇಯರ್ ನಾನು ಲಿಖಿತ ಎಲ್ಲ ಸೇರಿ ಪೋಣಿಸಿದ್ವಿ. ಈ ವರ್ಷ ನನಗೆ ಆಫೀಸ್ ಇರೋದ್ರಿಂದ ಲಿಖಿತಾಗೆ ಹೇಳಿದ್ದೀನಿ. ಸೊ ಅವರು ಪೋಣಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಇವತ್ತು ಕೆಲಸ ಲೀವ್ ಇರೋದ್ರಿಂದ ಅವರೇ ಆ ಕೆಲಸನ ಮಾಡ್ತಾರೆ. ಈಗ ದೇವರಿಗೆ ದೀಪ ಎಲ್ಲ ಹಚ್ಬಿಟ್ಟು ನನಗೂ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗ್ತಿತ್ತು. ಸೊ ಅದಕ್ಕೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಹೋಗ್ತಾ ಇದ್ದೀನಿ. ದೇವ್ರ ಮನೇಲಿ ದೀಪ ಹಚ್ಚಿದ್ರೆ ಏನೋ ಒಂಥರ ಕಳೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಮಾರ್ನಿಂಗ್ ಟೈಮ್ ಯಾವಾಗಲೂ ದೀಪ ಹಚ್ಚಿ ಹೋಗ್ಬೇಕಂದ್ರೆ ಆಸೆ, ಬಟ್ ಆದರೆ ನಾನು ಎದ್ದೋಳೋದು ಲೇಟು. ಯಾಕಂದರೆ ನನಗೆ ನಾನು ನೈಟ್ ಬೇಗ ಮಲಗೋಕ್ಕಾಗಲ್ಲ ಪಾಪು ಇರೋದ್ರಿಂದ. ಸೊ ಅದಕ್ಕೆ ಬೆಳಗ್ಗೆ ಎದ್ದೋಳೋದು ಲೇಟ್ ಆಗುತ್ತೆ, ಮತ್ತು ನಾನು ಪೂಜೆ ಮಾಡಿ ಹೋಗೋಕ್ಕೆ ಟೈಮ್ ಸಿಗಲ್ಲ ಅಂತ ನಾನು ಹಾಗೆ ಹೋಗ್ಬಿಡ್ತೀನಿ. ಸೊ ಇವತ್ತು ಪೂಜೆ ಮಾಡಿ ಎಲ್ಲ ಹೋಗಿದ್ದಕ್ಕೆ ತುಂಬ ಒಂಥರ ಪೀಸ್ ಆಗಿತ್ತು ಮೈಂಡ್ ಅಂತ ಹೇಳ್ಬೋದು. ಗೈಸ್ ಇವಾಗ ನಾನು ಕೂಡ ರೆಡಿ ಆಗಿದ್ದಾಗಿದೆ. ಇವಾಗ ನಾನು ಆಫೀಸ್ಗೆ ಹೋಗಬೇಕು. ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು, ಮತ್ತು ಬೆಳ್ದನ ಮಾಡಿದ್ದೀನಿ. ನಮ್ಮ ಅತ್ತೆಗೆ ಹೇಳಿದ್ದೀನಿ ಪ್ರಸಾದ ಅದು ಕಂಬ ಇದು ಮಾಡಬೇಕಾದ್ರೆ ಕೊಟ್ಬಿಡಿ ಅಮ್ಮ ಅಂತ. ಅವ್ರು ಕೊಟ್ಕೊಳ್ತಾರೆ. ಇವಾಗ ಸದ್ಯಕ್ಕೆ ನಾನು ಆಫೀಸ್ಗೆ ಹೋಗ್ತೀನಿ. ಟೈಮ್ ಆಗೋಗಿದೆ ಆಲ್ರೆಡಿ 10:45 ಆಗೋಗ್ಬಿಟ್ಟಿದೆ. ಸೊ ಬನ್ನಿ ಹೋಗೋಣ.
ಇಲ್ಲಿ ನೋಡಿ ಹುಡುಗರೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೇ ಇದು ನಮ್ಮನೆ ಮುಂದೆನೇ ಅವರು ಗಣೇಶನ ಇಡೋದು. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಹಸ್ಬೆಂಡ್ನೇ ಬಿಡೋಕೆ ಹೇಳಿದ್ದೀನಿ. ಯಾಕಂದರೆ ನಾನು ಬರಬೇಕಾದ್ರೆ ಆಫೀಸಸ್ ಎಲ್ಲ ನೋಡಿಕೊಂಡು ಬರ್ತೀವಲ್ವ, ಸೊ ಆವಾಗ ನಾನು ಕ್ಯಾಬಲ್ಲೇ ಬರ್ತೀನಿ ಅಂತ ಹೇಳಿ ಮಾರ್ನಿಂಗ್ ನನ್ನ ಹಸ್ಬೆಂಡ್ನ ಬಿಡೋಕ್ಕೆ ಹೇಳಿದೆ. ಸೊ ಅವರಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರಲ್ವ, ಅದನ್ನೆಲ್ಲ ನಾನು ಲಿಖಿತಾಗಿ ಹೇಳಿದ್ದೆ ಕ್ಲಿಪ್ಸ್ ತೆಗೆದು ಇಡಿ ಅಂತ ಹೇಳಿಬಿಟ್ಟು. ಸೊ ಅವರು ಕ್ಲಿಪ್ಸ್ ತೆಗೆದಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ಆ್ಯಡ್ ಮಾಡ್ತೀನಿ. ದಾರಿ ಉದ್ದಕ್ಕೂ ಗಣೇಶಗಳೇ, ಪುಟಾಣಿ ಗಣೇಶಗಳಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ನಾನು ಫೈನಲಿ ಆಫೀಸ್ ಕೂಡ ರೀಚ್ ಆದೆ. ಅದಾದಮೇಲೆ ಆಫೀಸ್ಗೆ ರೀಚ್ ಆಗಿ ಒಂದು ವಿತಿನ್ 30 ಮಿನಿಟ್ಸಲ್ಲಿ ನಾವು ಕೂಡ ಆಫೀಸ್ ಸ್ಪೇಸಸ್ ನೋಡೋಕ್ಕೆ ಹೋದ್ವಿ. ನಾವು ನೋಡ್ತಾ ಇರೋದು ಆಫೀಸ್ ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಆಗಿರೋದ್ರಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಎಲ್ಲ ನೋಡ್ತಾ ಇರೋದು. ಸೊ ಅದಕ್ಕೆ ಆ ಸೈಡಲ್ಲೇ ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ಫೈನಲಿ ತುಂಬಾ ತಿರುಗಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಆಮೇಲೆ ನಾನು ಹೇಳಿದ್ನಲ್ವ ಲಿಖಿತಾಗೆ ಹೇಳಿದ್ದೀನಿ ಈ ಥರ ಸ್ವಲ್ಪ ಕೆಲವೊಂದು ಕ್ಲಿಪ್ಸ್ ತೆಗಿ, ಮನೆ ಹತ್ರ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಂತ. ಲಿಖಿತ್ ಅವರು ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಸ್ ತೆಗ್ದಿದ್ದಾರೆ. ಎಲ್ಲರೂ ಹುಡುಗರೆಲ್ಲ ಸೇರಿ ಮಾಡ್ತಾರೆ, ಏರಿಯಾದಲ್ಲಿರೋ ಹುಡುಗರು. ಬಟ್ ಈ ಏರಿಯಾದವ್ರು ಅಲ್ಲದೇ ಇರೋರು ಕೂಡ ಇಲ್ಲಿ ಬಂದು ಮಾಡ್ತಾರೆ. ಈ ಏರಿಯಾನ ಬಿಟ್ಟೋದ್ರು ಕೂಡ ಅವರು ಈ ಏರಿಯಾದಲ್ಲಿ ಈ ಥರ ಫಂಕ್ಷನ್ಸ್ಗೆಲ್ಲ ಸೇರೋದನ್ನು ಬಿಡೋದಿಲ್ಲ. ನಮ್ಮ ಪಾಪು ಇಲ್ಲಿ ನೋಡಿ ಊಟ ಏನೋ ತಿಂತಾ ಇದ್ದಾನೆ ಅನಿಸುತ್ತೆ, ಊಟ ತಿನ್ನಿಸ್ತಾ ಇದ್ದಾರೆ ಅವರ ಅಜ್ಜಿ. ನಾನು ಹೇಳಿದ್ನಲ್ವ ಲಿಖಿತಾಗೆ ಹೇಳಿದ್ದೀನಿ ಎಕ್ಕದ ಗಿಡದ ಹೂವು ಎಲ್ಲ ಪೋಣಿಸೋದಕ್ಕೆ ಅಂತ. ನೋಡಿ ಈ ರೀತಿ ಪೋಣಿಸ್ತಾ ಇದ್ದಾರೆ. ಅವರು ಕ್ಲಿಪ್ಸ್ ಎಲ್ಲ ತೆಗೆದು ಪಾಪ ಇಟ್ಕೊಂಡಿದ್ರು. ಇಲ್ಲಿ ಈ ರೀತಿ ಎಲ್ಲ ಗಣೇಶ ಹಬ್ಬ ಬಂದಿದೆ ಅಂತಂದರೆ ಅಥವಾ ಏನಾದರೂ ಫಂಕ್ಷನ್ಸ್ ಇದೆ ಅಂದರೆ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಸೇರ್ತಾರೆ. ನನಗೆ ಅನಿಸುತ್ತೆ ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಒಗ್ಗಟ್ಟಿದೆ ಅಂತ ಹೇಳಿ. ನನಗೆ ಇದೊಂದು ಇಷ್ಟ ಆಗುತ್ತೆ ಈ ಒಂದು ಏರಿಯಾದಲ್ಲಿ. ಬಟ್ ಕೆಲವೊಂದು ಸಲ ಆ ಒಗ್ಗಟ್ಟು ಅನ್ನೋದು ಇರೋದಿಲ್ಲ. ಕೆಲವೊಂದು ಸಲ ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡ್ತಾರೆ, ಬಟ್ ಅದೇ ಸ್ವಲ್ಪ ಬೈದು ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ. ನಾವು ಆಫೀಸ್ ಸ್ಪೇಸಸ್ ನೋಡಿ ನನಗಂತೂ ಟಯರ್ಡ್ ಆಗೋಗ್ಬಿಟ್ಟಿತ್ತು. ನಾವು ಆಫೀಸ್ ಸ್ಪೇಸಸ್ ಎಲ್ಲ ನೋಡಿ ಬರೋ ಅಷ್ಟರಲ್ಲಿ ಒಂದು 5:30 ಆ ಥರ ಆಗಿತ್ತು. ಸೊ ಅದಕ್ಕೆ ನಾನು ಹಾಗೆ ಮನೆ ಹತ್ರನೇ ಡ್ರಾಪ್ ತೊಗೊಬಿಟ್ಟೆ. ಲ್ಯಾಪ್ಟಾಪ್ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದೆ ನಾನು. ಸೊ ಹಾಗೆ ನಾನು ಮನೆ ಹತ್ರನೇ ನಾನು ಡ್ರಾಪ್ ತೊಗೊಬಿಟ್ಟಿದ್ದೆ. ಸೊ ಈಗ ನೋಡಿ ಲೈಟ್ಸ್ ಎಲ್ಲ ಹಾಕ್ತಾಯಿದ್ರು, ಅಷ್ಟರಲ್ಲಿ ನಾನು ಬಂದಿದ್ದೆ. ಮತ್ತು ನಮ್ಮ ಅತ್ತೆಯವರೆಲ್ಲ ಸಗಣಿ ಹಾಕಿ ಸಾರಿಸ್ತಾಯಿದ್ರು ಒಳಗಡೆ ಎಲ್ಲನೂ. ಅಲ್ಲೆಲ್ಲ ಟೇಬಲ್ಸ್ ಹಾಕ್ಬಿಡ್ತಾರೆ, ಬಟ್ ಅದೇ ಓಡಾಡಿರ್ತಾರಲ್ವ ಅದಕ್ಕೆ ಸಗಣಿ ಹಾಕಿ ಸಾರಿಸ್ತಾ ಇದ್ದಾರೆ. ಪಾಪ ಎಲ್ಲರೂ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ತುಂಬ ಎಂಜಾಯ್ ಮಾಡ್ಕೊಂಡು ಆ್ಯಕ್ಚುಲಿ ಎಲ್ಲರೂ ಮಾಡ್ತಾಯಿದ್ರು. ನಮ್ಮ ಪಾಪು ಆ್ಯಕ್ಚುಲಿ ಜನ ಜಾಸ್ತಿ ಇದ್ದರೆ ಅವ್ನು ಕೆಳಗಡೆ ಕೂಡ ಹಿಡಿಯೋದಿಲ್ಲ. ಅದು ಯಾಕಂತ ಗೊತ್ತಿಲ್ಲ, ಅವ್ನಿಗೆ ಸಿಕ್ಕಾಪಟ್ಟೆ ನಾಚಿಕೆ. ಮೇ ಬಿ ದೊಡ್ಡವನಾದ್ಮೇಲೆ ಸರಿ ಹೋಗುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅವನೊಬ್ಬನೇ ಇದ್ದರೆ ಮಾತ್ರ ಚೆನ್ನಾಗಿ ಆಡ್ಕೊಳ್ತಾ ಇರ್ತಾನೆ. ಅವನು ಯಾರೂ ಇಲ್ಲ ಅಂತಂದರೆ ಇರೋ ಅಷ್ಟು ಖುಷಿಯಾಗಿ ಎಲ್ಲರೂ ಇದ್ದಾಗ ಇರೋದಿಲ್ಲ. ಆಮೇಲೆ ನಾನು ಲಾಸ್ಟ್ ರಕ್ಷಾಬಂಧನ್ ಬ್ಲಾಗಲ್ಲಿ ಹೇಳಿದ್ನಲ್ವ, ನನ್ನ ಹಸ್ಬೆಂಡ್ ಅಂಕಿತಾಗೆ ಏನಾದ್ರು ಕೊಡಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂತ. ಅಂಕಿತ್ ಅವರು ಕೂಡ ಬಂದಿದ್ದರು. ಅವರು ಬಟ್ಟೆಗೆ ಹೋಗಬೇಕು ಅಂತ ಅಂದರು. ಆಮೇಲೆ ನನ್ನ ಹಸ್ಬೆಂಡ್ ನನಗೂ ಕೂಡ ಸರಿ ಬಾ ಕೊಡಿಸ್ತೀನಿ ನಿನಗೂ ಒಂದು ಟಾಪ್ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದರು. ನಾನು ಲಾಸ್ಟ್ ಟೈಮ್ ಒಂದು ಟಾಪ್ ನೋಡಿ ಇಟ್ಕೊಂಡಿದ್ದೆ, ಅದೇ ಟಾಪ್ ನಾನು ತೊಗೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಂದು 5 ಮಿನಿಟ್ಸಲ್ಲಿ ಈ ಸರಿ ಶಾಪಿಂಗ್ ಮುಗ್ದೋಯ್ತು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಅಂಕಿತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾಳೆ. ಫೈನಲಿ ಅಂಕಿತಾಗೆ ನಾವು ಅವಳು ಗೊತ್ತಿಲ್ಲದಿರೇ ಒಂದು ಡ್ರೆಸ್ ತೊಗೊಂಡು ಬಂದು ಕೊಟ್ವಿ. ಅದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡಿ. ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ವ, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಏನಾದ್ರು ತೊಗೊಂಡ್ರೆ ಅಂತ. ಸೊ ನೋಡಿ ಅದು ಇದೇ ಡ್ರೆಸ್ಸು. ಅವಳಿಗೆ ವೇರ್ ಮಾಡಿಕೊಂಡು ತೋರ್ಸೋಕ್ಕೆ ಹೇಳಿದೆ, ವೇರ್ ಮಾಡ್ಕೊಂಡು ತೋರಿಸ್ತಾಳೆ. ಒಂದ್ಸಲ ನೋಡಿ, ಮೇ ಬಿ ಅವಳಿಗೆ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ಹಬ್ಬದ ದಿನ ಅವಳು ಇದನ್ನೇ ಹಾಕ್ಕೊಂಡಿದ್ಲು. ಸೊ ನಮಗೂ ಕೂಡ ನೋಡಿ ಖುಷಿ ಆಯಿತು. ಅವಳಿಗೆ ಚೆನ್ನಾಗಿತ್ತು ಅಂತ ನಮ್ಗನ್ನಿಸ್ತು. ಅವಳು ಆ್ಯಕ್ಚುಲಿ ಇದು ನಾವು ತೊಗೊಳ್ತೀವಿ ಅಂತ ಗೊತ್ತಿಲ್ಲದಿರ 2 ಪೇರ್ ಅವ್ರ ಗಂಡನ ಕೈಲಿ ಅಂದರೆ ಕೊಡಿಸ್ಕೊಬಿಟ್ಟಿದ್ಲು. ಅವಳು ಅದೇ ಹೇಳ್ತಾ ಇದ್ಲು, ನೀವು ಫಸ್ಟೇ ಹೇಳಿದರೆ ನಾನು ಒಂದೇ ಒಂದು ಜೊತೆ ತೊಗೊಳ್ತಾ ಇದ್ವಲ್ಲಣ್ಣ ಅಂತ. ನೋಡಿ ಈ ರೀತಿ ಇದೆ. ಹಾಗೆ ಇವಾಗ ಇಲ್ಲಿ ಗಣೇಶ ಇಡಬೇಕು ಅಂದರು. ಸೊ ಅದಕ್ಕೆ ಸುಮ್ಮನೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಇದು ಮಾಡ್ತಾಯಿದ್ವಿ. ಏನಾದ್ರು ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾತ್ರ ಮಾಡಿಸ್ಕೊಳ್ತಾರೆ ಇಲ್ಲಿ ಹೆಣ್ಮಕ್ಳ ಕೈಯಲ್ಲಿ. ಅದು ಬಿಟ್ಟು ಪಾಪ 5 ದಿನವೂ ಅವರೇ ಎಲ್ಲ ಗಂಡು ಮಕ್ಕಳೇ ಮಾಡ್ಕೊಳ್ಳೋದಿಲ್ಲ, ಹೆಣ್ಮಕ್ಳ ಕೈಯಲ್ಲಿ ಅವ್ರು ಏನೂ ಮಾಡಿಸೋದಿಲ್ಲ. ನಮ್ಮ ಮನೆ ಹತ್ರನೇ ಗಣೇಶ ಇಟ್ಟಿದ್ರು. ಸೊ ಅದನ್ನು ಇವಾಗ ಎತ್ಕೊಂಡು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಗಣೇಶನ ತಂದಾಗ ಕೂಡ ನನ್ನ ಹತ್ರ ಒಂದು ಕ್ಲಿಪ್ ಇದೆ, ಅದನ್ನು ಕೂಡ ನಾನು ಆ್ಯಡ್ ಮಾಡಿರ್ತೀನಿ. ಇಲ್ಲೇ ಸೈಡಲ್ಲೇ ಆ್ಯಡ್ ಮಾಡಿರ್ತೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಆವಾಗಲೂ ಕೂಡ ಇಷ್ಟೇ ಜನ ಇದ್ದರು ಗಣೇಶ ತರಕ್ಕೆ ಹೋದಾಗಲೂ ಕೂಡ. ಮೇ ಬಿ ಒಂದು 2-3 ಮಿಸ್ ಆಗಿರ್ಬೋದು ಅನಿಸುತ್ತೆ. ಈ ಸಲ ಹೇಮಂತಣ್ಣ ಏನೂ ಮುಟ್ಟಬಾರ್ದಿತ್ತು, ಯಾಕಂದರೆ ಅವರು ರಿಲೇಷನಲ್ಲಿ ಒಬ್ಬರು ಡೆತ್ ಆಗಿದ್ದರು ಅಂತ ಹೇಳಿ. ಸೊ ಅದಕ್ಕೆ ಪಾಪ ಅವ್ರು ಏನೂ ಟಚ್ ಕೂಡ ಮಾಡ್ತಾ ಇರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಯಿದ್ರು. ಅವ್ರು ಟಚ್ ಮಾಡಲಿಲ್ಲ ಅಂದರೂ ಕೂಡ. ನಮ್ಮ ಮನೆ ಹತ್ರ ನೋಡಿ ಎಷ್ಟು ಮಿಸ್ಸಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಮಗೆ ಗಣೇಶ ಹಬ್ಬ ಬಂದಿದೆ ಅಂದರೆ ಅಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ತಲೆನೋಗೇ ನಮಗೆ ಕೋಪ ಬಂದುಬಿಡುತ್ತೆ ಅರ್ಧ. ಸೊ ಆವಾಗ ಹೇಮಂತಣ್ಣಗೆಲ್ಲ ಹೇಳ್ತಾನೆ ಇರ್ತೀನಿ, ನೀವು ಇಲ್ಲಿ ಮಾಡಲೇಬೇಡಿ, ಇನ್ನೂ ಸ್ವಲ್ಪ ಹಿಂದಕ್ಕೆ ಇಟ್ಕೊಬಿಡಿ, ಇಲ್ಲಾಂದರೆ ಬೇರೆಯವ್ರ ಮನೇಲಿ ಎಲ್ಲ ಐಟಮ್ಸ್ ಇಡಿ ಅಂತ ಹೇಳಿ. ಸೊ ಒಂಥರ ಚೆನ್ನಾಗಿರುತ್ತೆ. ಬಟ್ 5 ದಿನ ಆದಮೇಲೆ ಗಣೇಶ ಎತ್ಬಿಟ್ಟ ಮೇಲೆ ಫುಲ್ ಬೋಡಿ ಆಗಿಬಿಟ್ಟಿರುತ್ತೆ ನಮ್ಮ ಮನೆ ಮುಂದೆ ಎಲ್ಲರೂ. ಈ ಒಂದು ವಿಡಿಯೋನ ನಾನು ನಿಮಗೆ ಡೇ ವೈಸ್ ಅಂದರೆ ನೆಕ್ಸ್ಟ್ ಫಸ್ಟ್ ದಿನ ಯಾವ ರೀತಿ ಇರುತ್ತೆ, ಸೆಕೆಂಡ್ ದಿನ ಯಾವ ರೀತಿ ಇರುತ್ತೆ ಅಂತ ಎಲ್ಲ ಹೇಳಿ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಆ್ಯಕ್ಚುಲಿ ಈ 3 ಡೇಸಲ್ಲಿ ನಾನು ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಲೀವ್ ಇದ್ದಿದ್ದರಿಂದ
ಅಲ್ಲಿ ಆಚೆ ಎಲ್ಲ ಸೌಂಡ್ ಇರ್ತಿತ್ತು, ವಾಯ್ಸ್ ರೆಕಾರ್ಡ್ ಕೊಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಗೇಮ್ಸ್ ಎಲ್ಲ ಯಾವ ರೀತಿ ಆಡಿಸಿದ್ರು, ರಂಗೋಲೀಸ್ ಎಲ್ಲ ಯಾವ ರೀತಿ ಹಾಕಿದ್ರು ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಬರೋ ವೀಡಿಯೋಸ್ನು ಕೂಡ ತುಂಬ ನೋಡಿ ಸೊ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ನೋಡಿ ಇಲ್ಲಿ ಗಣೇಶನ ಇಟ್ಟಿದ್ದಾಯಿತು, ಅಂದರೆ ಮುಖ ಏನು ತೆಗ್ದಿಲ್ಲ. ಯಾವ ರೀತಿ ಇದೆ ಗಣೇಶ ಅಂತ ನಾನು ನಿಮಗೆ ಹಬ್ಬದ ದಿನನೇ ತೋರಿಸ್ತೀನಿ. ಇದು ನೆಕ್ಸ್ಟ್ ದಿನದ್ದು ಹಬ್ಬದ ದಿನ ವ್ಲಾಗು. ಸೊ ಇದು ಮಾರ್ನಿಂಗ್ ಇಂದನೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ರಂಗೋಲಿ ಹಾಕಕ್ಕೆ ಆಚೆ ನಮ್ಮತ್ತೆ ನಾರ್ಮಲ್ ಆಗಿ ರಂಗೋಲಿ ಹಾಕಿದ್ರು. ಸೊ ಹೋಗ್ಲಿ ಬಾಗ್ಲ ಹತ್ರ ಆದ್ರೂ ರಂಗೋಲಿ ಹಾಕೋಣ, ಹೊಸ್ಲಿಗೆಲ್ಲನೂ ರಂಗೋಲಿ ಹಾಕೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ತಾ ಇದ್ದೆ. ಈ ಒಂದು ವಿಡಿಯೋನ ನಾನು ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಫುಲ್ ವಿಡಿಯೋ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ನಮ್ಮ ಒಂದು ಗಣೇಶನ ಕೂರಿಸೋ ಪ್ರಿಪ್ರೇಷನ್ ಇತ್ತು. ಸೊ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳೆ ಒಂದು ವಿಡಿಯೋದಲ್ಲಿ ನಿಮಗೆ ಗಣೇಶ ಫೆಸ್ಟಿವಲ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ನಮ್ಮ ಒಂದು ಏರಿಯಾದಲ್ಲಿ ಅಂತ ತೋರಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಬರೋಂಥ ವೀಡಿಯೋಗಳಲ್ಲಿ ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಗೇಮ್ಸ್ ಎಲ್ಲ ಇರುತ್ತೆ, ಮತ್ತು ಭರತನಾಟ್ಯ ಎಲ್ಲ ಇರುತ್ತೆ. ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.